ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದ್ರ ಬಗ್ಗೆ ಒಂದೆರಡು ಮಾತೇನು? ಏನಿವತ್ತು ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಅಂಬರೀಶ್, ಡಾಕ್ಟರ್ ವಿಷ್ಣುವರ್ಧನ್ ಸಂಘದವರೆಲ್ಲ ಸೇರಿ ಇವತ್ತು ಶ್ರೀರಾಮನವ್ರನ್ನ ಏನು ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲನೇ ವರ್ಷ, ಹಾಗಾಗಿ ಅವರಿಗೆ ಒಳ್ಳೇದಾಗಲಿ. ಆ ಶ್ರೀರಾಮ ಪ್ರಭುವಿನ ಆಶೀರ್ವಾದ ಸಂಘಕ್ಕೆ ಮತ್ತೆ ಆ ಸಂಘದ ಎಲ್ಲ ಪದಾಧಿಕಾರಿಗಳಿರಲಿ. ಈ ಸಂಘ ಮತ್ತಷ್ಟು ಹೆಚ್ಚಿನದಾಗಿ ವ್ಯಾಪಕವಾಗಿ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭಾರೈಸ್ತೇನೆ. ಶ್ರೀರಾಮ ಪ್ರಭು ಉತ್ತಮ ಆಡಳಿತಕ್ಕೆ ಇಡೀ ಜಗತ್ತಲ್ಲಿ ಯಾರಾದ್ರೂ ಉದಾಹರಣೆ ಇದ್ರೆ ಶ್ರೀರಾಮನ ಆದರ್ಶದ ಆಡಳಿತ ಅಂತ ಹೇಳ್ತಾರೆ. ಹಂಗಾಗಿ ನಮ್ಮನ್ನ ಆಳುವ ಯಾವುದೇ ಸರ್ಕಾರಗಳಿರಲಿ, ಎಲ್ಲರೂ ಕೂಡ ಶ್ರೀರಾಮ ಪ್ರಭುವಿನ ಆದರ್ಶವನ್ನ ಮೈಗೂಡಿಸಿಕೊಂಡು ಸರ್ಕಾರವನ್ನ ಆಡಳಿತವನ್ನ ನಡೆಸಿದ್ರೆ ಸರ್ವ ಜನರಿಗೂ ಒಳ್ಳೆಯದನ್ನು ಮಾಡ್ಬೋದು, ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು ಅಂತ ಒಂದು ಸಂದೇಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಶ್ರೀರಾಮನ ಆದರ್ಶವನ್ನ ಪಾಲನೆ ಮಾಡೋಣ. ಶ್ರೀರಾಮ ಪ್ರಭುವಿನ ಆಡಳಿತ ಎಲ್ಲ ಇಡೀ ದೇಶದಲ್ಲಿ ಶ್ರೀರಾಮ ಪ್ರಭುವಿನ ರೀತಿಯ ಒಂದು ಆದರ್ಶಪ್ರಾಯ ಆಡಳಿತಗಳು ಬರಲಿ ಅಂತೇಳಿ ನಾನು ಶುಭ ಕೋರ್ತೀನಿ. ಮತ್ತೊಮ್ಮೆ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಂಘಕ್ಕೆ ಉಜ್ವಲವಾದಂತಹ ಭವಿಷ್ಯ ಇರಲಿ, ಮತ್ತಷ್ಟು ಸಂಘ ಬೆಳೀಲಿ ಅಂತೇಳಿ ಶುಭ ಹಾರೈಸ್ತೇನೆ. ಸರ್, ಇವತ್ತಿನ ಕಾರ್ಯಕ್ರಮ ಏನೇನು ಇದೆ ಸರ್? ಇವತ್ತು ಈ ಸಂಘದ ವತಿಯಿಂದ ಕೋಸಂಬರಿ ವಿತರಣೆ ಇದೆ, ಪಾನಕ ವಿತರಣೆ ಇದೆ, ಮಜ್ಜಿಗೆ ವಿತರಣೆ ಇದೆ. ಈಗಾಗಲೇ ಈ ಭಾಗದ ಸಾಕಷ್ಟು ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಪ್ರಸಾದವನ್ನ ಸ್ವೀಕಾರ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದೀರಿ. ಮತ್ತಷ್ಟು ಜನ ಇನ್ನು ಇವತ್ತು 2 ಗಂಟೆ ತನಕ ಅನ್ಸುತ್ತೆ ಅಲ್ವಾ? ಈ ಒಂದು ಕಾರ್ಯಕ್ರಮ 2 ಗಂಟೆ ತನಕ ಇದೆ ಅಂತೇಳಿ ಪದಾಧಿಕಾರಿಗಳಾಗಿ ಸಂಘದ ಅಧ್ಯಕ್ಷ ಆನಂದ್ ಅವರು ಮತ್ತು ಇವರೆಲ್ಲ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಮ ಈ ಸಂಘಕ್ಕೆ ಪ್ರಮುಖವಾಗಿ ನಮ್ಮ ಕಾಂತಣ್ಣವರು ಸಾಕಷ್ಟು ಸಹಕಾರ ಕೊಡ್ತಾರೆ. ನಮ್ಮ ಜೈ ಭಾರತ್ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕೃಷ್ಣೇಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಮತ್ತೆ ಅವ್ರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ಎಲ್ಲರೂ ಕೂಡ ಶ್ರೀರಾಮ ನವಮಿಯ ಶುಭಾಶಯಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.